ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ರಾಜ್ಯ ಸಂಶೋಧನಾ ಪರಿಷತ್ತು ವಿಯೆಟ್ನಾಂ ದೇಶದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಶೃಂಗಸಭೆಯಲ್ಲಿ ದಿನಾಂಕ 17/5/2026ರಿಂದ 23/5/2026ರವರೆಗೆ ನಡೆಯಲಿರುವ ಈ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ತೆರಳುತ್ತಿರುವ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಕಾಸಾಮಠ ಗುರುಮಠಕಲ್ ಇವರಿಗೆ ಸಮಸ್ತ ಕಾಸಾಮಠದ ಸಮಸ್ತ ಸದ್ಭಕ್ತರು ಶುಭಾಶಯಗಳನ್ನು ಕೋರಿದರು. ಮತ್ತು ನನ್ನೊಂದಿಗೆ ಒಟ್ಟು 3 ಸ್ವಾಮೀಜಿಗಳು 70 ಜನ ಭಕ್ತಾದಿಗಳು ಬೆಂಗಳೂರಿನ ಕವರಿಗೆ ನಾಡಿದ್ದು ತೆರಳುತ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ಹೋಗುವಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಭಕ್ತರಿಗೆ ಕರೆದು ಭಕ್ತರ ಗಮನಕ್ಕೆ ತಂದು ಭಕ್ತರಿಗೆ ಮತ್ತು ತಿಳಿಸಿ ಬರುವಂಥ ಒಂದು ಸೌಜನ್ಯದ ಒಂದು ಸಮಾರಂಭ ಸಭೆ ಇದಾಗಿರುತ್ತದೆ. ಸಹಜವಾಗಿ ನಾವೆಲ್ಲ ಪ್ರತಿನಿತ್ಯ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ. ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯದಲ್ಲಿ, ಅಂತಾರಾಜ್ಯದಲ್ಲಿ ಹೋಗ್ತಾ ಇರ್ತೀವಿ. ಆದರೆ ಇದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಒಂದು ಸೈನ್ಸ್ ಎಕ್ಸಿಬಿಷನ್ ಮೇಳ ಕಾರ್ಯಕ್ರಮ ಇರುವುದರಿಂದ ದೇಶದಿಂದ ಬೇರೆ ದೇಶಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇರೆ ದೇಶಕ್ಕೆ ಹೋಗ್ತಾ ಇರುವುದರಿಂದ ಇದನ್ನು ಭಕ್ತರಿಗೆ ಒಂದಿಷ್ಟು ಹೇಳಬೇಕು ಅನ್ನುವಂಥ ಒಂದು ಸೌಜನ್ಯದ ಸಂದರ್ಭವಾಗಿರುತ್ತದೆ. ಸಹಜವಾಗಿಯೇ ಬೇರೆ 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 ರಾಜ್ಯದಲ್ಲಿ ಹೋದರೆ ಹೇಳುವಂಥ ಸಂಭವ ಹೆಚ್ಚು ಬರೋಂಗಿಲ್ಲ. ಆದರೆ ನೀವು ಕೆಲವರೆಲ್ಲ ಭಕ್ತಾದಿಗಳು ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತೀರಿ. ಹೋಗುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಹಿತೈಷಿಗಳಿಗೆ ಹೇಳ್ತೀರಿ, ನಿಮ್ಮ ನೆಂಟರಿಗೆ ಹೇಳ್ತೀರಿ, ನಿಮ್ಮ ಬೀಗರಿಗೆ ಹೇಳ್ತೀರಿ, ನಿಮ್ಮ ಬಂಧು ಬಳಗದವರಿಗೆ, ನಿಮ್ಮ ಸ್ನೇಹಿತರಿಗೆ, ಅವರಿಗೆಲ್ಲ ಹೇಳಿ ಒಂದಿಷ್ಟು ಕರೆಸಿ ನಿಮಗೊಂದು ಅವರು ಬೀಳ್ಕೊಡುಗೆ ಮಾಡ್ತಾರೆ. ಅದು ನಿಮ್ಮ ಕೌಟುಂಬಿಕವಾದಂಥ ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು ವಿಧಾನ. ಆದರೆ ಇದು ಒಂದು ಧಾರ್ಮಿಕವಾದಂಥ ಒಂದು ಸಂಸ್ಥೆ. ಹಾಗಾಗಿ ನಾವು ಸ್ವಾಮಿಗಳು ಯಾರಿಗೆ ಹೇಳಬೇಕು, ಸ್ವಾಮಿಗಳು ಯಾರಿಗೆ ಹೇಳ್ಕಪ್ಪ ಅಂದರೆ ಭಕ್ತರಿಗೆ ಹೇಳಬೇಕು. ಹಾಗಾಗಿ ಭಕ್ತರನ್ನ ಇವತ್ತು ಕರೆದ್ವಿ. ಮೊನ್ನೆ ಒಂದು ವಾರದಿಂದನೂ ನಮ್ಮ ನರ್ಸಡಿಗೌಡರು, ನಾವು ಕೆಲವರೆಲ್ಲ ಭಕ್ತರು ವಿಚಾರ ಮಾಡಿ ಎಲ್ಲ ಹಿಂಗೆ ಹೊಂಟಿವಿ, ಮತ್ತೊಂದಿಷ್ಟು ಜನ ಭಕ್ತರಿಗೆ ಹೇಳಬೇಕು ಅಂತ ಅಂದಾಗ ಅದಕ್ಕೆ ಮೊನ್ನೆ ಮಲ್ಲೋಗಿ ಹೇಳಿ ಒಂದು 100-150 ಜನರಿಗೆ ಸಾಧ್ಯ ಆದಷ್ಟು ಹೇಳ್ಮಲು, ಎಷ್ಟು ಸಾಧ್ಯ ಆಗುತ್ತೆ ಯಾರು ಕಾಣ್ತಾರೆ ಎಲ್ಲ ಭಕ್ತರಿಗೆ ಅವರ ಇವರು ಅಂತ ಏನಿಲ್ಲ. ಹಂಗೆ ಹೇಳಿದ್ರೆ ಭಾಳ ಜನ ಭಕ್ತರು ಸಾಕಷ್ಟು ಜನ ಇರ್ತಾರೆ, ಊರಿನಲ್ಲಿ ಇರ್ತಾರೆ, ಪಕ್ಕದ ಊರಿನಲ್ಲಿ ಇರ್ತಾರೆ. ಎಲ್ಲರಿಗೂ ಹೇಳ್ಬೇಕು ಕರಿಬೇಕು ಅನ್ನೋ ಅಷ್ಟು ಆಗಂಗಿಲ್ಲ. ಸಾಂಕೇತಿಕವಾಗಿ ಒಂದು 100 ಜನರಿಗೆ ಹೇಳಿ ಹೋಗೋಣ ಅನ್ನುವಂಥ ಒಂದು ಆಲೋಚನೆ. ಹಾಗಾಗಿ ಇವತ್ತು ಬೆಳಗ್ಗೆ 9 ಗಂಟೆಗೆ ತಾವೆಲ್ಲ ಶ್ರೀಮಠಕ್ಕೆ ದಯಮಾಡಿಸಿದ್ದು ತುಂಬ ನನಗೆ ಸಂತೋಷ ತಂದಿದೆ. ಮತ್ತು ಮೊನ್ನೆನ ಮಾಡ್ಬೇಕಂದೀವಿ, ಮದುವೆ ಸೀಸನ್ಗಳು ಭಾಳ ತಮಗೆಲ್ಲ ಗೊತ್ತಿರುವಂಥ ಈ ವರ್ಷ ವಿಪರೀತ ಮದುವೆಗಳು, ಗೃಹ ಪ್ರವೇಶಗಳು ಮತ್ತು ಅತಿಯಾದ ಬಿಸಿಲಿನ ತಾಪಮಾನ. ಹೊರ ಬಂದರೆ ಸಾಕು ಮೈಗಿನ ಸ್ನಾನ ಮಾಡ್ದಂಗೆ ಆಗಿರ್ತದೆ, ಬೆವರು ಬರ್ತಾನೆ ಇರ್ತೈತೆ. ಇವುಗಳ ಮಧ್ಯದಲ್ಲಿಯೂ ಸಹಿತ ಬೆಳಗ್ಗೆ ಒಂದು 9 ಗಂಟೆ 10 ಭಕ್ತರನ್ನು ಕರೆದು ಹೇಳೋಣ, ಒಂದಿಷ್ಟು ಲಘು ಉಪಹಾರ ಪ್ರಸಾದವನ್ನು ಮಾಡಿಸಿ ಅನ್ನುವಂಥದ್ದು ಆಲೋಚನೆ. ಈ ಒಂದು ಸಮಾರಂಭವನ್ನು ನಮ್ಮ ಹುಲಿಕಲ್ ನಟರಾಜ ಬೆಂಗಳೂರಿನ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂತಾರಾಷ್ಟ್ರೀಯ ವೈಜ್ಞಾನಿಕ ಶೃಂಗಸಭೆ ಅಂತೇಳಿ ಕಾರ್ಯಕ್ರಮ. ಸುಮಾರು 70 ಜನ ಎಲ್ಲ ಶರಣ ದಂಪತಿಗಳು, 3 ಜನ ಸ್ವಾಮೀಜಿಗಳು ಆ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮದು 3 ಜನ ಸ್ವಾಮೀಜಿಗಳದ್ದು ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕದಿಂದ ರಿಟೈರ್ಡ್ DC ಆದಂಥ CS ಸೋಮಶೇಖರ್ ಅಂತ ಇದ್ದಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅವರು ರಾಜ್ಯ ಅಧ್ಯಕ್ಷರು CS ಸೋಮಶೇಖರ್, ರಿಟೈರ್ಡ್ DC ಇದ್ದವರು, ಅವರು ಬರ್ತಾ ಇದ್ದಾರೆ. ಮತ್ತು ಇಸ್ರೋ ಸಂಸ್ಥೆ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಕಿರಣ್ ಕುಮಾರ್ ಅಂತ ಇದ್ದಾರೆ, ಅವರು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಅತಿಥಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಯೆಟ್ನಾಂ ಅನ್ನುವಂಥ ಒಂದು ದೇಶ, ಅದೊಂದು ಪುಟ್ಟ ದೇಶ ಮತ್ತು ಪ್ರಾಕೃತಿಕವಾದಂಥ ಒಂದು ಸೌಂದರ್ಯವನ್ನು ಹೊಂದಿರುವಂಥ ದೇಶ. ವಿಶೇಷವಾಗಿ ನಿಸರ್ಗದಿಂದ ಕೂಡಿರುವಂಥ ಒಂದು ಸುಂದರವಾಗಿರುವಂಥ ಒಂದು ದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಿನ್ನೆಲೆಯಲ್ಲಿ ಆಚೆ ಸಲ
ದುಬೈಗೆ ಹೋಗಿದ್ವಿ ಬಸವ ಜಯಂತಿ ಸಂದರ್ಭದಲ್ಲಿ. ಅಲ್ಲಿ ಗೆಸ್ಟಾಗಿ ಕರೆದಿದ್ರು. ಹೀಗಾಗಿ ನೋಡ್ಲಿಕ್ಕೆ ಹೋಗೋದು ಬೇರೆ, ನಾವು ಆ ದೇಶಕ್ಕೆ ಗೆಸ್ಟಾಗಿ ಹೋಗೋದು ಬೇರೆ. ಹಾಗಾಗಿ ಅತಿಥಿಗಳಾಗಿ ಅಲ್ಲೊಂದು ಸಮಾರಂಭದಲ್ಲಿ ಭಾಗವಹಿಸಿ ಮತ್ತು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಒಂದು ಪ್ರದೇಶವನ್ನು ನೋಡಿಕೊಂಡು ಬರ್ತೀವಿ. 17ನೇ ತಾರೀಕು ರಾತ್ರಿ 10ವರೆಗೆ ಬೆಂಗಳೂರಿಂದ ಫ್ಲೈಟ್ ಇದೆ. ರಾತ್ರಿ 10ವರೆಗೆ ಹತ್ತಿದ ನಂತರ ಅಲ್ಲಿ ಯಾವಾಗ ಇಳಿಸ್ತಾರೆ ಅವಾಗ ಇಳಿತೀವಿ. ಮತ್ತು ರಿಟರ್ನ್ 22-23ಕ್ಕೆ ರಿಟರ್ನ್ ಬೆಂಗಳೂರಿಂದನೇ, ಹೈದರಾಬಾದಿಂದಲ್ಲ ಬೆಂಗಳೂರಿಂದನೇ ಈ ಒಂದು ಫ್ಲೈಟ್ ಇರ್ತಕ್ಕಂಥದ್ದು. ಇಷ್ಟು ಸಂಕ್ಷಿಪ್ತವಾದಂಥ ಒಂದು ವಿಚಾರ. ಹಾಗಾಗಿ ನಾನು ನಿನ್ನೆ ಮಲ್ಲೋಗಿ ಹೇಳಿ, ಮಲ್ಲು ನೀನೇ ಎಲ್ಲರಿಗೂ ಹೇಳ್ಬಿಡಪ್ಪ, ಎಲ್ಲ ಭಕ್ತರಿಗೆಲ್ಲ ಅಂತೇಳಿ ಒಂದಿಷ್ಟು ಎಲ್ಲ ಭಕ್ತರ ಲಿಸ್ಟ್ ರೆಡಿ ಮಾಡಿಸಿ, ಮತ್ತು ಯಾರ್ಯಾರು ಕಾಣ್ತಾರೆ ಸಿಗ್ತಾರೆ ಅವ್ರಿಗೂ ತಿಳಿಸು, ಅವರೇ ಇವರಂತ ಏನಿಲ್ಲ. ಹಾಗಾಗಿ ಶ್ರೀಮಠದ ಒಂದು ಕರೆಗೆ ತಾವು ಪ್ರೀತಿಯಿಂದ ಗೌರವಿಸಿ ಭಾಗವಹಿಸಿ ಪೂಜ್ಯರಿಗೆ ಒಂದು ಬೀಳ್ಕೊಡುಗೆಯ ಒಂದು ಸಂದರ್ಭದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಶ್ರೀಮಠದ ವತಿಯಿಂದ ಮತ್ತು ಬಸವದ ಶರಣರ ಕರ್ತೃ ಮುರುಗೇಶನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು. ಎಲ್ಲರ ಪರವಾಗಿ ಒಬ್ಬರು ಅಥವಾ ಇಬ್ಬರು ಯಾರಾದರೂ ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೋದು. ಎಲ್ಲರ ಪರವಾಗಿ ಯಾರಾದರೂ ಒಂದು ಪೂಜ್ಯರ ಪಾದಾರವಿಂದಗಳಿಗೆ ಕೊಡುವಂತು ಈ ಶುಭ ಸಂದರ್ಭದಲ್ಲಿ ನೆರವೇರ್ತಕ್ಕಂಥ ಎಲ್ಲ ಸದ್ಭಕ್ತರು, ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಪರಮ ಪೂಜ್ಯ ಖಾಸಾಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಣಿಪ್ರ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಭಾಗವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಮಾಡ್ತಕ್ಕಂಥ ವಿಷಯ. ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯ ತಳಹದಿಯನ್ನು ಹೊಂದಿರತಕ್ಕಂಥದ್ದು ಬಸವ ತತ್ವ. ಇವತ್ತು ಬಸವ ತತ್ವದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಕೊಡ್ತಕ್ಕಂಥ ವಿಷಯ. ಜೊತೆಗೆ ನಮ್ಮ ಶ್ರೀಮಠದ ಯಾವತ್ತೂ ಬಸವ ತತ್ವದ ಪ್ರತಿಪಾದಕರಾಗಿರ್ತಕ್ಕಂಥ ಪೂಜ್ಯರು ಇವತ್ತು ವಿಯೆಟ್ನಾಂನ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರ ಒಂದು ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ನಾನು ಎಲ್ಲ ಸಂಪರ್ಕರ ಪರವಾಗಿ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಧನ್ಯವಾದ. ಸ್ವಾಮಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇದು ಒಂದು ಬಹಳ ಹೆಮ್ಮೆಯ ವಿಷಯ. ಸ್ವಾಮೀಜಿಯವರು ಈಗಾಗಲೇ ವಿದೇಶದಲ್ಲಿ ದುಬೈದಲ್ಲಿ ಭಾಗವಹಿಸಿ ಪ್ರಸ್ತುತ ಈ ವರ್ಷ ವೈಜ್ಞಾನಿಕ ಶೃಂಗಸಭೆಯಲ್ಲಿ ವಿಯೆಟ್ನಾಂ ಅಂತಕ್ಕಂಥ ದೇಶ, ಅದು ನಮ್ಮ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ದೇಶ, ಅದು ನಮ್ಮ ಚೀನಾ ಗಡಿ ಭಾಗವನ್ನು ಹೊಂದಿರತಕ್ಕಂಥದ್ದು, ಪ್ರಕೃತಿಯ ಭಾಗದಲ್ಲಿ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ದೇಶ. ಹಿಂದೆ ಫ್ರಾನ್ಸ್ ದೇಶ ಆಡಳಿತದಲ್ಲಿ ಇರ್ತಕ್ಕಂಥ ದೇಶ ಆಗಿತ್ತು. ತದನಂತರ ಅದು ಪ್ರಜಾಕೀಯ ಆಗಿರ್ತಕ್ಕಂಥ ಒಂದು ದೇಶ. ಆ ದೇಶದಲ್ಲಿ ನಮ್ಮ ಕರ್ನಾಟಕದಿಂದ ಸುಮಾರು 70 ಜನ ಹೊಂಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಗುರುಮಠಕಲ್ ಪೂಜ್ಯರು ಭಾಗವಹಿಸ್ತಕ್ಕಂಥದ್ದು ಏನಿದೆ ಅದು ನಮಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯವಾಗಿದೆ. ಈ ಅನೇಕ ಸಭೆಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಬರ್ತಕ್ಕಂಥದ್ದಾಗಿದೆ. ಅದರಲ್ಲಿ ನಮ್ಮ ಗುರುಮಠಕಲ್ ಹೆಸರು ವಿದೇಶದಲ್ಲಿ ರಾಜಿಸ್ತಾ ಇದೆ ಅಂತಂದರೆ ನಮಗೆಲ್ಲರಿಗೂ ಬಹಳ ಬಹಳ ಸಂತೋಷದ ವಿಷಯ. ಹೀಗೆ ಪೂಜ್ಯರು ಅನೇಕ ಇನ್ನೂ ಸಭೆಗಳಲ್ಲಿ ಭಾಗವಹಿಸಲಿ, ಅನೇಕ ಈ ನಮ್ಮ ಬಸವಣ್ಣವರ ತತ್ವಗಳನ್ನು ಪ್ರತಿಪಾದಿಸಿ ಎಲ್ಲರಿಗೂ ಮನಮುಟ್ಟುವಂತೆ ವಿಷಯಗಳನ್ನು ಹೇಳಿ, ಇನ್ನೂ ಅವರಿಗೆ ಆರೋಗ್ಯ ಆಯುಷ್ಯ ಇನ್ನೂ ವಿದೇಶದಲ್ಲಿ ಹೋಗ್ತಕ್ಕಂಥ ಭಾಗ್ಯಗಳನ್ನು ದೊರೆಯಲಿ ಅಂತ ತಮ್ಮೆಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಕೆಯನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಮ್ಮ ಗುರುಬೆಟ್ಕಲ್ ಪಟ್ಟಣದ ಖಾಸಮಠದ ಮಠಾಧೀಶರಾದಂಥ ಶ್ರೀ ಪೂಜ್ಯ ಶಾಂತವೀರ ಗುರುಗುರುಗಳ ಪಾದಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗುರುಮಿಟ್ಕಲ್ ಪಟ್ಟಣದ ಎಲ್ಲ
ಭಕ್ತಾದಿಗಳಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತೆ. ಈಗಾಗಲೇ ನಮ್ಮ ದೇಶದಲ್ಲಿ ಶರಣರು ದಾಸರು ತೀರ್ಥಂಕರರು ಜನ್ಮ ತಳೆದರು. ಭಾರತ ದೇಶದ ಒಂದು ಹೆಸರು ಪ್ರಪಂಚದಲ್ಲಿ ಎಲ್ಲ ದೇಶದ ಮೂಲೆ ಮೂಲೆಯಲ್ಲಿಯೂ ರಾರಾಜಿಸುವಂಥ ಕೆಲಸ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿಶ್ವಗುರು ಬಸವಣ್ಣನವರ ತತ್ವಗಳನ್ನು ಪ್ರತಿಪಾದಿಸಲು ನಮ್ಮ ಖಾಸಮಠದ ಮಹಾಸ್ವಾಮಿಗಳು ವಿಯೆಟ್ನಾಂ ದೇಶದಲ್ಲಿ ನಡೆಯುವಂಥ ವೈಜ್ಞಾನಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕಾಗಿ ನಾವು ಹೆಮ್ಮೆ ಪಡುವುದು ವಿಷಯವಾಗಿದೆ. ಸಾಮಾನ್ಯ ಜನರು ನಾವು ವಿದೇಶ ಪ್ರಯಾಣ ಮಾಡಿ ವಿದೇಶಕ್ಕೆ ಹೋಗಿ ಬರುವಾಗ ಹೆಮ್ಮೆ ಪಡ್ತೀವಿ. ಆದರೆ ಈ ನಮ್ಮ ಗುರುಮಠಕಲ್ ಪಟ್ಟಣದ ಖಾಸಮಠದ ಮಹಾಸ್ವಾಮಿಗಳು ಅದು ವಿಯೆಟ್ನಾಂ ದೇಶದಲ್ಲಿ ನಡೆಯಲಿರುವ ವೈಜ್ಞಾನಿಕ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ನಮ್ಮ ಹೆಮ್ಮೆಯ ವಿಷಯ. ಅವರು ಆ ಒಂದು ವಿಯೆಟ್ನಾಂ ದೇಶದಲ್ಲಿ ನಮ್ಮ ಗುರುಮಿಟ್ಕಲ್ ಪಟ್ಟಣದ ಹೆಸರನ್ನು ಅಲ್ಲಿ ನಡೆಯಲಿರುವ ವೈಜ್ಞಾನಿಕ ಒಂದು ಸಮ್ಮೇಳನದಲ್ಲಿ ನಮ್ಮ ಗುರುಮಿಟ್ಕಲ್ ಪ್ರತಿನಿಧಿಯಾಗಿ ಮಹಾಸ್ವಾಮಿಗಳು ಅಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ಜೊತೆಗೆ ನಾನು ಏನು ಹೇಳಲು ಇಷ್ಟಪಡ್ತೀನಿ ಅಂದರೆ, ಮಹಾಸ್ವಾಮಿಗಳು ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡಿ ನಾಳೆ 17ನೇ ತಾರೀಕು ಬೆಂಗಳೂರಿನಿಂದ ಪ್ರಯಾಣ ಮಾಡಿ ಏನು ವಿಯೆಟ್ನಾಂ ದೇಶಕ್ಕೆ ಹೋಗಲಿದ್ದಾರೆ. ಹಾಗಾಗಿ ಆ ಒಂದು ಸ್ವಾಮಿಗಳು ಆ ದೇಶದಲ್ಲಿ ನಮ್ಮ ಒಂದು ಗುರುಮಿಟ್ಕಲ್ ಪಟ್ಟಣ, ಕರ್ನಾಟಕ ಮತ್ತು ಭಾರತದ ಹೆಸರು ಅಲ್ಲಿ ಆ ದೇಶದಲ್ಲಿ ತರಲಿ ಮತ್ತು ಇಡೀ ಪ್ರಪಂಚಕ್ಕೆ ನಮ್ಮ ಒಂದು ಗುರುಮಿಟ್ಕಲ್ ಪಟ್ಟಣದ ಹೆಸರು ಬರಲಿ ಅಂತ ಹೇಳುತ್ತಾ ಎಂದು ನಾವೆಲ್ಲರೂ ಸಭೆಯನ್ನು ಸೇರಿ ಮಹಾಸ್ವಾಮಿಗಳಿಗೆ ಬೀಳ್ಕೊಡ್ತಾ ಇದ್ದೀವಿ. ಆದ್ದರಿಂದ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮಗೆ ಏನು ಭಾಗವಹಿಸಲು ಮತ್ತು ಮಾತನಾಡಲು ಅವಕಾಶ ನೀಡಿದಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ವಂದಿಸುತ್ತಾ ನುಡಿಗಳನ್ನು ಜೊತೆಗೆ ಈ ಗುರುಮಿಟ್ಕಲ್ ಸುಕ್ಷೇತ್ರವನ್ನು ವಿಯೆಟ್ನಾಂದಲ್ಲಿ ಪ್ರತಿಧ್ವನಿಸಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಕ್ರಿಯಪ್ಪ ಸರ್ ಅವರಿಗೆ ಧನ್ಯವಾದಗಳು. ಮತ್ತಾರಾದರೂ ಭಕ್ತರು ಮಾತಾಡೋರಿದ್ದರೆ ದಯಮಾಡಿ ವೇದಿಕೆ ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತೇನೆ. ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಆದರಣೀಯ ಸನ್ಮಾನ ಶ್ರೀ ನರ್ಸಿರೆಡ್ಡಿ ಪೊಲೀಸ್ ಪಾಟೀಲ್ ಗಡ್ಡೇಸುಗರ್ ಅವರು ಒಂದೆರಡು ಆಶಯ ನುಡಿಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕಾಗಿ ಅವರಲ್ಲಿ ವಿನಂತಿಸ್ಕೋತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ತೃಗದೆಯಾದ ಮುರುಘರಾಜೇಂದ್ರ ಸ್ವಾಮೀಜಿಯವರ ಬಡಮುಟ್ಟು ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ಈ ವೇದಿಕೆಯ ಮೇಲೆ ಎಲ್ಲರೂ ಸಮಾಜದ ಭಕ್ತರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೂ ವಿದೇಶಕ್ಕೆ ಹೋಗುವುದು ನಮ್ಮ ಸ್ವಾಮೀಜಿಯ ಭಾಗ್ಯ, ಅದು ನಮ್ಮ ಗುರುಮಿಟ್ಕಲ್ದ ಭಾಗ್ಯ. ಅದು ಒಳ್ಳೆಯ ಹೆಸರು ತರುವಂಥದ್ದು. ಗುರುಗಳು ಇನ್ನೂ ಹೆಚ್ಚಾಗಿ ಪ್ರದೇಶಕ್ಕೆ ಹೋಗಿ ಬರಲಿ ಎಂದು ನಮ್ಮ ಎಲ್ಲ ಸದ್ಭಕ್ತರಿಂದ ಅವರಿಗೆ ತುಂಬ ಶುಭ ಹಾರೈಕೆಗಳು ವಂದಿಸುತ್ತೇನೆ. ವಿಯೆಟ್ನಾಂ ದೇಶಕ್ಕೆ ತೆರಳುತ್ತಿರುವ ಪೂಜ್ಯರಿಗೆ ಶುಭಾಶಯಗಳನ್ನು ಕೋರಿರ್ತಕ್ಕಂಥ ಶ್ರೀ ನರ್ಸಿರೆಡ್ಡಿ ಪೊಲೀಸ್ ಪಾಟೀಲ್ ಗಡ್ಡೇಸುಗರ್ ಅವರಿಗೆ ಅಭಿನಂದನೆಗಳು. ಮತ್ತಾರಾದರೂ ಭಕ್ತರು ಮಾತಾಡೋರಿದ್ದರೆ ಪ್ರೀತಿಯಿಂದ ಪೂಜ್ಯರ ಆತಿಥ್ಯವನ್ನು ಸ್ವೀಕರಿಸುವುದರ ಜೊತೆಗೆ ಸುಮಾರು 6 ದಿನಗಳ ವಿದೇಶಿ ಪ್ರವಾಸದ ಯಶಸ್ವಿಗೆ ಶುಭ ಕೋರಲು ಬಂದಿರತಕ್ಕಂಥ ಗುರುಮಿಟ್ಕಲ್ನ ಸಮಸ್ತ ಗುರು ಹಿರಿಯರಿಗೂ ಶರಣ ತಂದೆ ತಾಯಿಗಳಿಗೂ ಸರ್ವರಿಗೂ ಈ ಒಂದು ಸಭೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣು